ಸರ್ವರಿಗೂ ಶರಣಾರ್ಥಿಗಳು. ಕವಿತಾ ಸಂವಾದಕ್ಕೆ ಸ್ವಾಗತ. ನವರಾತ್ರಿಯ ಸಮಯ ಬಂತು ಅಂದ್ರೆ ಸಾಕು, ಕರ್ನಾಟಕದ ತುಂಬಾ ವಿಶೇಷವಾಗಿ ಉತ್ತರ ಕರ್ನಾಟಕದ ಕಡೆ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಒಂದು ಪಾರಾಯಣ ಕೇಳಿಬರುತ್ತೆ. ಅದು ಶ್ರೀ ಚಿದಾನಂದ ಅವಧೂತರು ಬರೆದ ದೇವಿ ಪುರಾಣ. ದೇವಿಯು ರಾಕ್ಷಸರನ್ನ ಸಂಹಾರ ಮಾಡಿದ ಒಂದು ವೀರಗಾಥೆ ಅದು. ಆದ್ರೆ ಇಂದು ನಾವು ಆ ಪುರಾಣವನ್ನ ಒಂದು ಬೇರೆ ಕಣ್ಣಾಡಿಯಲ್ಲಿ ನೋಡೋಕೆ ಹೊರಟಿದ್ದೀವಿ. ಹೌದು, ಕಥೆ ಅಲ್ಲ, ಆ ಕಥೆ ಹಿಂದಿನ ಸತ್ಯವನ್ನ ಹುಡುಕೋ ಒಂದು ಪ್ರಯತ್ನ ಅಂತ ಹೇಳಬಹುದು. ಖಂಡಿತ. ನಮ್ಮ ಇವತ್ತಿನ ಈ ಒಂದು ಆಳವಾದ ಚರ್ಚೆಗೆ ಮೂಲ ಅಂದ್ರೆ ಡಾಕ್ಟರ್ ಗಿರೀಶ ಮಹಾದೇವಯ್ಯ ನೀಲಕಂಠಮಠ ಅವರು ಬರೆದ ದೇವಿ ಪುರಾಣ ದೇಹ ಪುರಾಣ ಅನ್ನೋ ಒಂದು ಅದ್ಭುತವಾದ ಕವಿತೆ. ಕವಿಗಳೇ ಹೇಳೋ ಹಾಗೆ ಇದು ಗುಳೇದಗುಡ್ಡದ ನೀಲಕಂಠೇಶ್ವರ ಮಠದ ಪಂಚಾಕ್ಷರಿ ಸ್ವಾಮಿಗಳ ಮಾತುಗಳಿಂದ ಪ್ರೇರೇಪಿತವಾಗಿದೆ. ಈ ಕವಿತೆಯ ವಿಶೇಷತೆ ಏನ್ಗೊತ್ತಾ? ಇದು ಚಿದಾನಂದ ಅವಧೂತರ ಪುರಾಣವನ್ನ ಕೇವಲ ದೇವಿಯ ಕಥೆ ಅಂತ ನೋಡಲ್ಲ. ಓಹೋ! ಬದಲಾಗಿ ನಮ್ಮೆಲ್ಲರ ದೇಹದೊಳಗೆ, ನಮ್ಮ ಮನಸ್ಸಿನೊಳಗೆ ಪ್ರತಿದಿನ ನಡೀತಿರೋ ಒಂದು ಆಂತರಿಕ ಮಹಾಯುದ್ಧದ ರೂಪಕವಾಗಿ ನೋಡುತ್ತೆ. ಹಾಗಾದ್ರೆ ಈ ದೇಹ ಪುರಾಣದ ಪುಟಗಳನ್ನ ಒಂದೊಂದಾಗಿ ತಿರುವಿ ಹಾಕೋಣವಾ? ಖಂಡಿತವಾಗಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪುರಾಣಗಳನ್ನ ಕೇವಲ ಅಲ್ಲೆಲ್ಲೋ ಎಂದೋ ನಡೆದ ಘಟನೆಗಳಾಗಿ ನೋಡೋದು ಒಂದು ರೀತಿ. ಹೌದು. ಆದ್ರೆ ಅವುಗಳನ್ನ ಆಧ್ಯಾತ್ಮಿಕ, ಮಾನಸಿಕ ರೂಪಕಗಳಾಗಿ ಅರ್ಥ ಮಾಡಿಕೊಳ್ಳೋ ಒಂದು ದೊಡ್ಡ ಪರಂಪರೆಯೇ ನಮ್ಮಲ್ಲಿದೆ. ಈ ಕವಿತೆ ಆ ಪರಂಪರೆಯನ್ನೇ ತುಂಬ ಸರಳವಾಗಿ, ನೇರವಾಗಿ ನಮ್ಮುಂದೆ ಇಡುತ್ತೆ. ಹೊರಗಡೆ ಇರೋ ರಾಕ್ಷಸರು ಬೇರೆ ಯಾರೂ ಅಲ್ಲ, ನಮ್ಮೊಳಗೆ ಇರೋ ದುರ್ಗುಣಗಳು ಅಂತ ಹೇಳೋ ಮೂಲಕ ಇದು ನಮ್ಮನ್ನೇ ನಾವು ನೋಡ್ಕೊಳ್ಳೋಕೆ ಹಚ್ಚುತ್ತೆ. ಒಂದು ರೀತಿ ಆತ್ಮಾವಲೋಕನಕ್ಕೆ ಆಹ್ವಾನಿಸುತ್ತೆ. ಇಲ್ಲಿ ಕವಿಯ ಅಭಿಪ್ರಾಯವನ್ನ ನಾವು ಗಮನಿಸಬೇಕು. ಬಹುಶಃ ಪುರಾಣಕಾರರು ತುಂಬ ಗಹನವಾದ ತತ್ವಗಳನ್ನ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಹೇಳೋಕೆ ಕಥೆಯ ರೂಪ ಕೊಟ್ರು. ಸರಿ. ಅದೇ ಕಾಲ ಕಳೆದಂತೆ ಏನಾಯ್ತು ಅಂದ್ರೆ, ಜನ ಕಥೆಯನ್ನಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡ್ರು, ಅದರ ಹಿಂದಿನ ತತ್ವವನ್ನೇ ಮರೆತುಬಿಟ್ರು. ಇದೊಂದು ವಿಪರ್ಯಾಸ. ಈ ಕವಿತೆ ಆ ಮರೆತು ಹೋದ ತತ್ವವನ್ನ ಮತ್ತೆ ಬೆಳಕಿಗೆ ತರುವ ಒಂದು ಪ್ರಾಮಾಣಿಕ ಪ್ರಯತ್ನದಂತೆ ಕಾಣುತ್ತೆ. ಜೊತೆಗೆ ನಾವಿಲ್ಲಿ ಚರ್ಚೆ ಮಾಡುವ ಕೆಲವು ಮುಖ್ಯ ಚಿಂತನೆಗಳಿಗೆ ಕವಿಗಳಿಂದಲೇ ಮಾರ್ಗದರ್ಶನ ಸಿಕ್ಕಿದೆ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಓ ಸರಿ. ಇದು ನಮ್ಮ ಸ್ವಂತ ವ್ಯಾಖ್ಯಾನಕ್ಕಿಂತ ಕವಿಯ ಆಶಯವನ್ನ ಹಿಂಬಾಲಿಸುವ ಪ್ರಯತ್ನ. ಕವಿತೆಯ ಆರಂಭವೇ ನೋಡಿ, ಇಡೀ ಚರ್ಚೆಗೆ ಒಂದು ಅದ್ಭುತವಾದ ಚೌಕಟ್ಟು ಹಾಕಿಕೊಡುತ್ತೆ. ಅದರ ಪಲ್ಲವಿ ಹೀಗಿದೆ: ಪುರಾಣ ಹೇಳತಾರ ಮಠದಾಗ ಪುರಾಣ ಹೇಳತಾರ, ದೇವಿಯ ಪುರಾಣ ಅಲ್ಲಿದು ದೇಹದ ಪುರಾಣ. ಅಬ್ಬಾ, ಮೊದಲ ಸಾಲೆ ನಮ್ಮನ್ನ ಹಿಡಿದು ಅಲ್ಲಾಡ್ಸ್ಬಿಡುತ್ತಲ್ವಾ? ಇದು ದೇವಿಯ ಕಥೆಯಲ್ಲ, ಇದು ನನ್ನ ಕಥೆ, ನಮ್ಮೆಲ್ಲರ ಕಥೆ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ಬಿಡುತ್ತೆ. ಸರಿಯಾದ ಮಾತು. ಆ ಒಂದೇ ಒಂದು ಸಾಲು ಕೇಳುಗರ ಸ್ಥಾನವನ್ನೇ ಪೂರ್ತಿ ಬದಲಾಯಿಸ್ಬಿಡುತ್ತ. ಹೇಗೆ ಅಂದ್ರೆ, ನಾವು ಕಥೆಯನ್ನ ಹೊರಗಿನಿಂದ ನೋಡೋ ಪ್ರೇಕ್ಷಕರಾಗಿ ಉಳಿಯೋದಿಲ್ಲ. ಆ ಯುದ್ಧಭೂಮಿ ಎಲ್ಲೋ ಕುರುಕ್ಷೇತ್ರದಲ್ಲೋ ಕೈಲಾಸದಲ್ಲೋ ಇಲ್ಲ, ಅದು ನಮ್ಮ ಮನಸ್ಸಿನೊಳಗೆ, ನಮ್ಮ ದೇಹದೊಳಗಿದೆ ಅನ್ನೋ ಅರಿವನ್ನ ಮೂಡಿಸುತ್ತೆ. ಇದು ಕೇಳುವುದರಿಂದ ಅನುಭವಿಸುವುದರ ಕಡೆಗೆ ನಮ್ಮನ್ನ ಕರ್ಕೊಂಡೋಳತ್ತೆ. ಕಥೆಯ ಪಾತ್ರಗಳು ನಾವೇ ಆಗ್ಬಿಡ್ತೀವಿ. ಹಾಗಾದ್ರೆ ನಾವು ಕಥೆ ಕೇಳ್ತಾ ಇಲ್ಲ, ನಮ್ಮದೇ ಒಂದು ಮೆಂಟಲ್ ಸ್ಕ್ಯಾನ್ ರಿಪೋರ್ಟ್ ನೋಡ್ತಾ ಇದೀವಿ ಅನ್ನೋ ಹಾಗಾಯ್ತು. ಸರಿ. ಹಾಗಾದ್ರೆ ಆ ರಿಪೋರ್ಟ್ನಲ್ಲಿ ಮೊದಲು ಕಾಣಿಸೋ ದೊಡ್ಡ ಸಮಸ್ಯೆ ಅಂದ್ರೆ ಪ್ರಮುಖ ವಿಲನ್ ಮಹಿಷಾಸುರ. ಕವಿತೆಯ ಮೊದಲ ಚರಣ ಹೇಳುತ್ತೆ: ಮಹಿಷನೆಂದರ ಅಷ್ಟಮದ ಭರಿತ ಕೋಣ, ರಾಕ್ಷಸನ ಹಂಗ ನಮ್ಮಳು ತುಂಬಿದ ಅಜ್ಞಾನ. ಮಹಿಷ ಅಂದ್ರೆ ಕೋಣ. ಸಾಮಾನ್ಯವಾಗಿ ಅದೊಂದು ತಮೋಗುಣದ, ಜಡತ್ವದ ಸಂಕೇತ. ಕವಿ ಇಲ್ಲಿ ಮಹಿಷನನ್ನ ನಮ್ಮ ಅಜ್ಞಾನಕ್ಕೆ ಹೋಲಿಸ್ತಾ ಇದೆ. ಹೌದು, ಇಲ್ಲಿ ಅಷ್ಟಮದ ಅನ್ನೋ ಪದವನ್ನ ನಾವು ಗಮನಿಸ್ಬೇಕು. ಜ್ಞಾನ, ಧನ, ಕುಲ, ರೂಪ, ಯೌವನ, ಅಧಿಕಾರ, ಪರಾಕ್ರಮ ಮತ್ತೆ ತಪಸ್ಸು, ಈ 8ರಿಂದ ಬರೋ ಮದ ಅಥವಾ ಅಹಂಕಾರ. ಅದಕ್ಕೆ ನಾನು ಈ ದೇಹ, ಈ ಮನಸ್ಸು, ಈ ಪದವಿ, ಈ ಸೌಂದರ್ಯ ಅಂತ ಭಾವಿಸಿ ಅದರಿಂದ ಗರ್ವ ಪಡ್ತೇನೆ. ಸೊ ಮಹಿಷಾಸುರನೆಂಬ ಅಜ್ಞಾನವನ್ನ ಸಂಹಾರ ಮಾಡೋದು ಅಂದ್ರೆ ಆತ್ಮಜ್ಞಾನದ ಕಡೆಗೆ ಮೊದಲ ಹೆಜ್ಜೆ ಇಡೋದು ಅಂತ ಅರ್ಥ. ಒಂದ್ ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಬರ್ತಾ ಇದೆ. ಮದ ಅಂದ್ರೆ ಗರ್ವಕ್ಕೂ ಅಜ್ಞಾನಕ್ಕೂ ನೇರವಾದ ಸಂಬಂಧ ಹೇಗೆ? ಈಗ ಒಬ್ಬ ತುಂಬಾ ಜ್ಞಾನಿ ಇರ್ತಾನೆ, ಅವನಿಗೂ ತನ್ನ ಜ್ಞಾನದ ಬಗ್ಗೆ ಗರ್ವ ಬರಬಹುದಲ್ವೇ? ಆಗ ಅವನ್ನ ಅಜ್ಞಾನಿ ಅನ್ನೋಕ್ಕಾಗತ್ತಾ? ಅತ್ಯುತ್ತಮವಾದ ಪ್ರಶ್ನೆ. ಇದು ಗೊಂದಲ ಮಾಡುವ ವಿಚಾರವೇ. ಆದ್ರೆ ನಮ್ಮ ಶಾಸ್ತ್ರಗಳ ದೃಷ್ಟಿಯಲ್ಲಿ ನಿಜವಾದ ಜ್ಞಾನ ಯಾವಾಗ್ಲೂ ವಿನಯವನ್ನ ತರುತ್ತೆ. ವಿದ್ಯಾ ದದಾತಿ ವಿನಯಂ ಅಂತ ಕೇಳಿದೀವಲ್ಲ? ಹೌದು ಹೌದು. ನನಗೆ ಎಲ್ಲವೂ ಗೊತ್ತು ಅನ್ನೋ ಭಾವನೆ ಬಂದ ತಕ್ಷಣ ಜ್ಞಾನದ ಬೆಳವಣಿಗೆ ನಿಂತೋಗತ್ತೆ. ಅದು ಕೂಡ ಒಂದು ರೀತಿಯ ಅಜ್ಞಾನವೇ ಸರಿ. ಓ ಹಾಗೆ. ನಿಜವಾದ ಜ್ಞಾನಿ ಅಂದ್ರೆ
ತನಗೆ ಗೊತ್ತಿರೋದು ಈ ಜ್ಞಾನಸಾಗರದಲ್ಲಿ ಒಂದು ಹನಿ ಮಾತ್ರ ಅಂತ ತಿಳಿದವನು. ಹಾಗಾಗಿ ಜ್ಞಾನದ ಮದ ಕೂಡ ಅಜ್ಞಾನದ ಒಂದು ಸೂಕ್ಷ್ಮ ರೂಪ. ಮಹಿಷಾಸುರ ಆ ಎಲ್ಲಾ ಮದಗಳ ಒಂದು ಒಟ್ಟು ಮೊತ್ತ. ವಾವ್, ಅದ್ಭುತವಾದ ಸ್ಪಷ್ಟನೆ. ಸರಿ, ಈ ಮೂಲಭೂತ ಅಜ್ಞಾನದಿಂದಲೇ ನಮ್ಮೊಳಗಿನ ಇನ್ನೊಂದು ದೊಡ್ಡ ರಾಕ್ಷಸ ಹುಟ್ಕೊಳ್ತಾನೆ. ಅವನ ಹೆಸ್ರು ಕೇಳಿದ್ರೆ ಸಾಕು ಅವನ ಗುಣ ಏನು ಅಂತ ಗೊತ್ತಾಗ್ಬಿಡುತ್ತೆ. ರಕ್ತಬೀಜಾಸುರ. ಅವನ ರಕ್ತದ ಒಂದು ಹನಿ ನೆಲಕ್ಕೆ ಬಿದ್ರೂ ಅದರಿಂದ ಸಾವಿರಾರು ರಾಕ್ಷಸರು ಹುಟ್ತಾರೆ. ಕವಿತೆ ಇದನ್ನ ನಮ್ಮ ಆಸೆಗಳಿಗೆ ಹೋಲ್ಸುತ್ತೆ ನೋಡಿ. ಮಿತಿಮೀರಿದ ಆಸೆ ರಕ್ತಬೀಜನಂಗ, ಹರಿವ್ಯದ ಭವಬೀಜದ ಬಯಕೆ ಕೊನೆತನ ಹುಟ್ಟೇ ಹುಟ್ಟುವುದು. ಏಮ ಹೋಲಿಕೆ! ನಮ್ಮ ಒಂದು ಆಸೆಯಿಂದ ಮತ್ತೊಂದು, ಅದರಿಂದ ಇನ್ನೊಂದು, ಇದಕ್ಕೊಂದು ಕೊನೆಯೇ ಇಲ್ಲದ ಸರಪಳಿ. ಇಲ್ಲಿ ಭವಬೀಜ ಅನ್ನೋ ಪದದ ಬಳಕೆ ಇದೆಯಲ್ಲ, ಅದು ಬಹಳ ಆಳವಾದದ್ದು. ಹೌದು. ಭವ ಅಂದ್ರೆ ಸಂಸಾರ ಚಕ್ರ, ಹುಟ್ಟು ಸಾವಿನ ಚಕ್ರ. ನಮ್ಮನ್ನ ಈ ಚಕ್ರದಲ್ಲಿ ಕಟ್ಟಿಹಾಕೋದೇ ನಮ್ಮ ಬಯಕೆಗಳು. ರಕ್ತಬೀಜಾಸುರನ ರಕ್ತದ ಹನಿಗಳ ತರ ನಮ್ಮ ಆಸೆಗಳು ನಮ್ಮನ್ನ ಮತ್ತೆ ಮತ್ತೆ ಹುಟ್ಟುವ ಹಾಗೆ ಮಾಡುತ್ತವೆ. ಪುರಾಣದ ಕಥೆಯ ಪ್ರಕಾರ ದೇವಿ ಕಾಳಿಯ ರೂಪ ತಾಳಿ ರಕ್ತಬೀಜಾಸುರನ ರಕ್ತ ನೆಲಕ್ಕೆ ಬೀಳೋ ಮೊದಲೇ ಅದನ್ನ ಕುಡಿದುಬಿಡ್ತಾಳೆ. ಹಾಗಾದ್ರೆ ಇದರ ತಾತ್ವಿಕ ಅರ್ಥವೇನು? ನಮ್ಮ ಆಸೆಗಳನ್ನು ನಾವು ಹೇಗೆ ಕುಡಿಬೇಕು? ಇದರರ್ಥ, ಆಸೆಗಳನ್ನ ಪೂರೈಸುತ್ತಾ ಹೋದ್ರೆ ಅವು ರಕ್ತಬೀಜನ ಹಾಗೆ ಬೆಳಿತಾನೆ ಹೋಗ್ತವೆ. ಅವುಗಳನ್ನ ಗೆಲ್ಲೋಕೆ ಇರೋ ದಾರಿಯಂದ್ರೆ ಅವು ಹುಟ್ಟೋ ಮೂಲದಲ್ಲೇ, ಅಂದ್ರೆ ನಮ್ಮ ಮನಸ್ಸಿನಲ್ಲೇ ಅವುಗಳನ್ನ ಹಿಡಿದಾಕೋದು. ಓಕೆ, ಮೈಂಡ್ಫುಲ್ನೆಸ್ ಅಂತಾರಲ್ಲ ಹಾಗೆ. ಹೌದು. ಜಾಗೃತಾವಸ್ಥೆ ಅಥವಾ ಅರಿವಿನಿಂದ ಆಸೆಗಳ ಸ್ವರೂಪವನ್ನ ಗಮನಿಸಿ ಅವು ನಮ್ಮನ್ನ ಆಳೋ ಮೊದ್ಲೇ ಅವುಗಳನ್ನ ನಿಯಂತ್ರಿಸೋದು. ಆ ಆಸೆಯ ರಕ್ತ ನೆಲಕ್ಕೆ ಬೀಳದಂತೆ, ಅಂದ್ರೆ ಅದು ಕ್ರಿಯೆಯ ರೂಪಕ್ಕೆ ಬಂದು ಹೊಸ ಕರ್ಮಗಳನ್ನ ಸೃಷ್ಟಿಸದಂತೆ ತಡೆಯೋದೇ ಕಾಳಿಯು ರಕ್ತವನ್ನ ಕುಡಿಯೋದರ ಸಂಕೇತ. ಇವತ್ತಿನ ಆಧುನಿಕ ಭಾಷೆಯಲ್ಲಿ ಹೇಳೋದಾದ್ರೆ ಇದೊಂದು ಡೋಪಮೀನ್ ಲೂಪ್. ಡೋಪಮೀನ್ ಲೂಪ್. ಹೌದು, ಒಂದು ಸಣ್ಣ ಸಂತೋಷ. ಈಗ ಉದಾಹರಣೆಗೆ ಮೊಬೈಲ್ನಲ್ಲಿ ಬರೋ ಒಂದು ನೋಟಿಫಿಕೇಶನ್, ಒಂದು ಲೈಕ್ ಅಥವಾ ಒಂದು ಹೊಸ ಖರೀದಿ, ಅದು ಸಿಕ್ಕಿದಾಗ ಸಿಗೋ ಖುಷಿ ಕ್ಷಣಿಕ. ತಕ್ಷಣ ಮನಸ್ಸು ಇನ್ನೊಂದು ಖುಷಿಗಾಗಿ ಹಂಬಲಿಸುತ್ತೆ. ಒಂದು ರೀತಿ ಹೇಳೋದಾದ್ರೆ ರಕ್ತಬೀಜಾಸುರ ಈಗ ಡಿಜಿಟಲ್ ರೂಪದಲ್ಲಿ ನಮ್ಮ ಸ್ಮಾರ್ಟ್ಫೋನ್ಗಳ ಮೂಲಕ ನಮ್ಮೊಳಗೆ ಸದಾ ಜೀವಂತವಾಗಿದ್ದಾನೆ. ಅಬ್ಬಬ್ಬಾ, ಇದು ನಿಜಕ್ಕೂ ಕಣ್ಣು ತೇರಿಸೋ ಹೋಲಿಕೆ. ಪುರಾಣದ ರಾಕ್ಷಸನಿಗೂ ನಮ್ಮ ಇವತ್ತಿನ ಡಿಜಿಟಲ್ ಚಟಗಳಿಗೂ ಇಂಥದೊಂದು ಸಂಬಂಧ ಕಲ್ಪಿಸ್ಬೋದು ಅಂತ ನಾನು ಯೋಚಿಸೇ ಇರ್ಲಿಲ್ಲ. ಈ ಆಸೆಗಳು ಹೆಚ್ಚಾದಂತೆ ಸಹಜವಾಗಿಯೇ ನಾನು, ನನ್ನದು ಅನ್ನೋ ಭಾವನೆ ಕೂಡ ಜಾಸ್ತಿಯಾಗತ್ತೆ ಅಲ್ವಾ? ಅದೇ ಇರ್ಬೇಕು ಪುರಾಣದ ಮುಂದಿನ ಖಳನಾಯಕರು ಶುಂಭ ನಿಶುಂಭರು. ಖಂಡಿತ. ಕವಿ ಅದನ್ನೇ ಹೇಳ್ತಾರೆ. ಶುಂಭ ನಿಶುಂಭರೆ ಅಹಂಕಾರ ಮಮಕಾರ, ನಾನು ನಂದೆನ್ನುವ ಮನಸ್ಸಿನ ಮೂಲದ ವಿಕಾರ. ನಾನು ಅನ್ನೋದು ಅಹಂಕಾರ, ಅಂದ್ರೆ ಈಗೋ. ನನ್ನದು ಅನ್ನೋದು ಮಮಕಾರ, ಅಂದ್ರೆ ಅಟ್ಯಾಚ್ಮೆಂಟ್. ಅವಳಿ ಜವಳಿ. ಹೌದು, ಇವೆರಡೂ ಅವಳಿ ಜವಳಿಲ್ದ ಹಾಗೆ. ನನ್ನ ದೇಹ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಅಭಿಪ್ರಾಯ, ನನ್ನ ಯಶಸ್ಸು, ಈ ನನ್ನದು ಅನ್ನೋ ಪಟ್ಟಿ ಬೆಳೆಯುತ್ತಂತೆಲ್ಲ ನಮ್ಮ ದುಃಖ ಕೂಡ ಬೆಳೆಯುತ್ತೆ. ಯಾಕೆ? ಯಾಕಂದ್ರೆ ನಾವು ಯಾವುದನ್ನ ನನ್ನದು ಅಂತ ಅಂದ್ಕೊಳ್ತೇವೆಯೋ ಅದು ಬದಲಾದಾಗ ಅಥವಾ ನಮ್ಮಿಂದ ದೂರವಾದಾಗ ನಮ್ಗೆ ನೋವಾಗತ್ತೆ. ಈ ಮಮಕಾರದ ಬಗ್ಗೆ ಹೇಳುವಾಗ ನನಗೊಂದು ಸ್ವಂತ ಅನುಭವ ನೆನಪಾಗ್ತಿದೆ. ನಾನು ಚಿಕ್ಕವಳಿದ್ದಾಗ ನನಗೆ ಅಪ್ಪ ಕೊಡಿಸಿದ ಒಂದು ಪೆನ್ ಇತ್ತು. ಓಕೆ. ಅದು ತುಂಬಾ ವರ್ಷ ನನ್ನ ಜೊತೆಗಿತ್ತು. ಒಮ್ಮೆ ಅದು ಕಳೆದು ಹೋದಾಗ ನನಗಾದ ದುಃಖ ಅಷ್ಟಿಷ್ಟಲ್ಲ. ಅದೊಂದು ನಿರ್ಜೀವ ವಸ್ತು, ಆದ್ರೂ ನನ್ನದು ಅನ್ನೋ ಮಮಕಾರ ಅದಕ್ಕೆ ಅಂಟುಕೊಂಡಿತ್ತು. ಅದಕ್ಕೆ ಅಷ್ಟು ನೋವಾಯ್ತು. ಶುಂಭ ನಿಶುಂಭರು ನಮ್ಮ ಜೀವನದಲ್ಲಿ ಹೀಗೆ ಸಣ್ಣ ಸಣ್ಣ ರೂಪದಲ್ಲಿ ಪ್ರತಿದಿನ ಕಾಣಿಸ್ಕೊಳ್ತಾರೆ. ಬಹಳ ಸುಂದರವಾದ ಉದಾಹರಣೆ. ನೀವು ಹೇಳಿದ್ದು 100% ಸತ್ಯ. ನೋಡಿ, ಅಜ್ಞಾನ ಮಹಿಷಾಸುರ, ಮಿತಿಮೀರಿದ ಆಸೆ ರಕ್ತಬೀಜಾಸುರ, ಮತ್ತೆ ಅಹಂಕಾರ ಮಮಕಾರ ಶುಂಭ ನಿಶುಂಭರು. ಇವೇ ಆಧ್ಯಾತ್ಮಿಕ ಸಾಧನೆಗಿರೋ ಅತಿ ದೊಡ್ಡ ಅಡೆತಡೆಗಳು. ಪುರಾಣದ ಈ ಚಿರಪರಿಚಿತ ಪಾತ್ರಗಳ ಮೂಲಕ ಇಷ್ಟು ಕಷ್ಟವಾದ ಮಾನಸಿಕ ತತ್ವಗಳನ್ನ ಕವಿ ಜನಸಾಮಾನ್ಯರಿಗೆ ಅರ್ಥವಾಗೋ ಹಾಗೆ ವಿವರಿಸಿದ್ದಾರೆ. ಇದು ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಕೇಳುವ ಹಾಗೆ ಮಾಡುತ್ತೆ. ನಮ್ಮ ನಿಜವಾದ ಯುದ್ಧಗಳು ಹೊರಗಿನ ಪ್ರಪಂಚದ ಜೊತೆ ಇದೆಯಾ ಅಥವಾ ನಮ್ಮ ಒಳಗಿನ ಪ್ರಪಂಚದ ಜೊತೆ ಇದೆಯಾ? ಮಾತ್ರ ಅಲ್ಲ, ಅವರದೊಂದು ದೊಡ್ಡ ಸೈನ್ಯವೇ ಇದೆ ಅಂತ ಕವಿ ಹೇಳ್ತಾರೆ. 4ನೇ ಚರಣದಲ್ಲಿ ಚಕ್ಷುರ, ರುದಗ್ರ, ರಶಿಲೋಮ, ಬಿಡಾಲ ಅಂತ ಬೇರೆ ರಾಕ್ಷಸರನ್ನೂ ಹೆಸರಿಸಲಾಗಿದೆ. ಇವೆಲ್ಲರೂ ಕಾಮಾದಿ ವೈರಿಗಳೇ, ಮಾಯದಿ ಹೇಣದಿ ಹವೋ ಜಾಲ ಅಂತ ಕವಿ ಹೇಳ್ತಾರೆ. ಹೌದು, ಈ ಹೆಸರುಗಳು ನಮಗೆ ಅಷ್ಟು ಪರಿಚಿತ ಇಲ್ಲದಿರಬಹುದು, ಆದರೆ ಅವು ಪ್ರತಿನಿಧಿಸೋ ಕಾಮಾದಿ ವೈರಿಗಳು ನಮಗೆಲ್ಲರಿಗೂ ಚೆನ್ನಾಗ್ ಗೊತ್ತು. ಅಂದ್ರೆ
ಇದು ಅರಿಷಡ್ ವರ್ಗಗಳನ್ನು ಸೂಚಿಸುತ್ತೆ. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ಆಂತರಿಕ ಶತ್ರುಗಳು. ಓ ಸರಿ ಸರಿ. ಈ ದೊಡ್ಡ ರಾಕ್ಷಸರಾದ ಅಜ್ಞಾನ, ಆಸೆ, ಅಹಂಕಾರಗಳು ಸೇನಾಪತಿಗಳಾದ್ರೆ ಈ ಅರಿಷಡ್ವರ್ಗಗಳು ಅವರ ಸೈನಿಕರು. ಇದು ನನಗೆ ಏನು ನೆನಪಿಸುತ್ತೆ ಅಂದ್ರೆ, ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಮಾತ್ರವಲ್ಲ, ಪ್ರತಿದಿನದ ಸಣ್ಣ ಪುಟ್ಟ ಕಿರಿಕಿರಿಗಳು, ಸಣ್ಣ ಅಸೂಯೆ, ಕ್ಷಣಿಕ ಕೋಪ, ಸಣ್ಣ ಸುಳ್ಳುಗಳು ಇವೆಲ್ಲ ಸೇರಿ ಒಂದು ದೊಡ್ಡ ಸೈನ್ಯದ ಹಾಗೆ ನಮ್ಮ ಮಾನಸಿಕ ಶಕ್ತಿಯನ್ನ ದಿನೇ ದಿನೇ ಕಡಿಮೆ ಮಾಡ್ತವೆ. ಒಂದೊಂದಾಗಿ ನೋಡಿದ್ರೆ ಇವು ಚಿಕ್ಕದು ಅನಿಸ್ಬಹುದು, ಆದ್ರೆ ಒಟ್ಟಾಗಿ ಇವು ನಮ್ಮನ್ನ ಸೋಲ್ಸ್ಬಿಡ್ತವೆ ಅಲ್ವಾ? ಖಂಡಿತ. ಇವೆಲ್ಲವೂ ಮಾಯೆಯ ಜಾಲದ ಎಳೆಗಳು. ಒಂದೊಂದೇ ಎಳೆ ನಮ್ಮನ್ನ ಸುತ್ತಿಕೊಳ್ಳುತ್ತಾ ಕೊನೆಗೆ ನಾವು ಆ ಜಾಲದಲ್ಲಿ ಸಂಪೂರ್ಣವಾಗಿ ಬಂಧಿಯಾಗಿ ಬಿಡುತ್ತೇವೆ. ಇದು ಕೇವಲ 3-4 ರಾಕ್ಷಸರ ಕಥೆಯಲ್ಲ, ನಮ್ಮೊಳಗಿನ ಅಸಂಖ್ಯಾತ ದುರ್ಗುಣಗಳ ಸೈನ್ಯದ ವಿರುದ್ಧದ ನಿರಂತರ ಹೋರಾಟ. ದೇವ್ರೆ, ಇಷ್ಟೆಲ್ಲ ರಾಕ್ಷಸರ ಸೈನ್ಯ ನಮ್ಮೊಳಗಿದ್ರೆ ಇವರನ್ನ ಸೋಲ್ಸೋದ್ ಹೇಗೆ? ನಾವೇನ್ ಮಾಡ್ಬೇಕು? ಎಲ್ಲಿದ್ದಾಳೆ ನಮ್ಮನ್ನ ಕಾಪಾಡೋ ದೇವಿ? ಅವಳಿಗಾಗಿ ನಾವು ಯಾವ ದೇವಸ್ಥಾನಕ್ಕೆ, ಯಾವ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕೋ? ಆ ಪ್ರಶ್ನೆಗೆ ಕವಿತೆ ಕೊಡೋ ಉತ್ತರವೇ ಇಡೀ ದೇಹ ಪುರಾಣದ ಹೃದಯ. 5ನೇ ಚರಣ ಹೀಗಿದೆ: ದೇವಿಯು ಹೊರಗಿಲ್ಲ ಸಕಲರ ಹೃದಯದಿ ನೆಲೆಸಿಹಳೋ, ಸುಜ್ಞಾನದೊಳಗಣ್ಣ ತೆರೆಯಲು ಎಲ್ಲೆಡೆ ಕಂಡಿಹಳೋ. ವಾ, ಈ ಒಂದು ಸಾಲು ಕೇಳಿದಾಗ ನನಗೆ ಮೈ ಜುಮ್ಮನ್ನುತ್ತೆ. ಯಾಕಂದ್ರೆ ನಾವು ದೇವರಿಗಾಗಿ, ಪರಿಹಾರಕ್ಕಾಗಿ, ಶಕ್ತಿಗಾಗಿ ಎಲ್ಲೆಲ್ಲೋ ಹೊರಗಿ ಹುಡುಕ್ತೀವಿ. ಆದ್ರೆ ನಿಜವಾದ ಶಕ್ತಿ, ನಿಜವಾದ ದೇವಿ ನಮ್ಮೊಳಗೆ, ನಮ್ಮ ಹೃದಯದಲ್ಲೇ ಇದ್ದಾಳೆ ಅನ್ನೋದು ಎಷ್ಟು ದೊಡ್ಡ ಸತ್ಯ ಅಲ್ವಾ? ಖಂಡಿತ. ಇದು ಕವಿತೆಯ ಟರ್ನಿಂಗ್ ಪಾಯಿಂಟ್. ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ವಿಶ್ಲೇಷಿಸುತ್ತಿದ್ದೆವು. ಈಗ ಪರಿಹಾರದ ಕಡೆಗೆ ಬಂದಿದ್ದೇವೆ. ಯುದ್ಧಭೂಮಿಯು ನಮ್ಮೊಳಗೆ, ರಾಕ್ಷಸರು ನಮ್ಮೊಳಗೆ ಮತ್ತು ಅವರನ್ನ ಸಂಹರಿಸೋ ದೈವೀ ಶಕ್ತಿಯು ನಮ್ಮೊಳಗೆ ಇದೆ. ಇಲ್ಲಿ ದೇವಿ ಅಂದ್ರೆ ಹೊರಗಿನ ಯಾವುದೋ ಶಕ್ತಿಯಲ್ಲ, ನಮ್ಮಲ್ಲೇ ಇರೋ ಸುಪ್ತ ಜ್ಞಾನ, ಅಂದ್ರೆ ಸುಜ್ಞಾನ ಮತ್ತು ಆತ್ಮಶಕ್ತಿ. ಆ ಜ್ಞಾನದ ಕಣ್ಣು ತೆರೆದಾಗ ಆ ಶಕ್ತಿಯ ಅರಿವಾಗುತ್ತೆ. ಆಗ ಅವಳು ಕೇವಲ ನಮ್ಮ ಹೃದಯದಲ್ಲಿ ಮಾತ್ರವಲ್ಲ, ಎಲ್ಲೆಡೆ ಕಾಣಿಸ್ತಾಳೆ. ಕಲ್ಲು, ಮಣ್ಣು, ಮರ, ಪ್ರಾಣಿ, ಪಕ್ಷಿ, ಮನುಷ್ಯ, ಹೀಗೆ ಪ್ರತಿಯೊಂದರಲ್ಲೂ ಅದೇ ದೈವಿ ಶಕ್ತಿಯನ್ನ ಕಾಣೋ ಸ್ಥಿತಿ ಅದು. ಹಾಗಾದ್ರೆ ಆ ಶಕ್ತಿಯನ್ನ ಜಾಗೃತಗೊಳಿಸೋದು ಹೇಗೆ? ನಮ್ಮೊಳಗಿನ ದೇವಿಯನ್ನ ಎಬ್ಬಿಸೋದು ಹೇಗೆ? ಈ ಮಹಾಯುದ್ಧದ ಯುದ್ಧತಂತ್ರ ಯಾವುದು? ಇದಕ್ಕೂ ಕವಿತೆಯಲ್ಲಿ ಉತ್ತರ ಇದೆಯಾ? ಖಂಡಿತ ಇದೆ. 6ನೇ ಚರಣದಲ್ಲಿ ಅದಕ್ಕೆ ಸ್ಪಷ್ಟವಾದ ಮಾರ್ಗವನ್ನ ಸೂಚಿಸಲಾಗಿದೆ. ಯೋಗನಿಷ್ಠ ಮನದಿಂದ ದುರ್ಗುಣಗಳ ಸಂಹಾರ. ಯೋಗನಿಷ್ಠ ಮನ. ಹೌದು, ಯೋಗನಿಷ್ಠ ಮನ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಚಂಚಲವಾದ, ಹರಿದು ಹಂಚಿಹೋದ ಮನಸ್ಸಿಂದ ಈ ಯುದ್ಧವನ್ನ ಗೆಲ್ಲೋಕಾಗಲ್ಲ. ಪತಂಜಲಿ ಯೋಗಸೂತ್ರದ ಆರಂಭವೇ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ. ಮನಸ್ಸಿನ ಅಲೆಗಳನ್ನ ಶಾಂತಗೊಳಿಸಿ ಅದನ್ನ ಒಂದೆಡೆ ಸ್ಥಿರವಾಗಿ ನಿಲ್ಲಿಸೋದೇ ಯೋಗ. ಅಂದ್ರೆ ಮನಸ್ಸನ್ನ ಶಾಂತಗೊಳಿಸೋದೇ ಮೊದಲ ಹೆಜ್ಜೆ. ನಮ್ಮ ಮನಸ್ಸನ್ನ ಒಂದು ಕೆರೆಗೆ ಹೋಲಿಸ್ಕೊಳ್ಳಿ. ಹೆಚ್ಚಿನ ಸಮಯ ಆ ಕೆರೆಯಲ್ಲಿ ಯೋಚನೆ, ಚಿಂತೆ, ಯೋಜನೆ ಅನ್ನೋ ಅಲೆಗಳು, ಸುಳಿಗಳು ಸದಾ ಇರ್ತವೆ. ಹೌದು, ನಿಜ. ಇದರಿಂದ ಕೆರೆಯ ನೀರು ಕದಡಿಮೋಗಿರುತ್ತೆ, ಕೆಳಗೇನಿದೆ ಅಂತ ಕಾಣಿಸೋದೇ ಇಲ್ಲ. ಚಿತ್ತವೃತ್ತಿ ನಿರೋಧ ಅಂದ್ರೆ ಈ ಅಲೆಗಳನ್ನ ಶಾಂತಗೊಳಿಸಿ ಕೆರೆಯ ನೀರನ್ನ ನಿಶ್ಚಲವಾಗಿ, ತಿಳಿಯಾಗಿಟ್ಕೊಳ್ಳುವ ಅಭ್ಯಾಸ. ಓ ಸರಿ. ಆ ರೀತಿ ಮನಸ್ಸು ಶಾಂತವಾದಾಗ ನಮ್ಮೊಳಗಿನ ದುರ್ಗುಣಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಅವುಗಳನ್ನ ನಾಶಪಡಿಸಲು ಸಾಧ್ಯವಾಗುತ್ತೆ. ಅದೊಂದು ನಿರಂತರ ಸಾಧನೆ. ಯುದ್ಧ ಮಾಡೋಕೆ ಮೊದಲು ಯುದ್ಧಭೂಮಿಯನ್ನೇ ಸಮಾಧಾನ ಮಾಡ್ಬೇಕು ಅನ್ನೋ ಹಾಗೆ. ಆ ಶಾಂತವಾದ, ಸ್ಥಿರವಾದ ಮನಸ್ಸೇ ದೇವಿಯ ಖಡ್ಗ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಆ ಸ್ಥಿತಿಯಲ್ಲಿ ಮಾತ್ರ ನಮಗೆ ನಮ್ಮೊಳಗಿನ ಅಜ್ಞಾನ, ಆಸೆ, ಅಹಂಕಾರಗಳನ್ನ ಸ್ಪಷ್ಟವಾಗಿ ಗುರುತಿಸೋಕೆ ಸಾಧ್ಯ ಆಗುತ್ತೆ. ಅವುಗಳ ನಿಜ ಸ್ವರೂಪ ತಿಳಿದಾಗ ಅವುಗಳ ಮೇಲಿನ ಹಿಡಿತ ಸಡಿಲವಾಗುತ್ತೆ. ಅವುಗಳನ್ನ ಸಂಹಾರ ಮಾಡೋದು ಅಂದ್ರೆ ಅವುಗಳನ್ನ ನಾಶ ಮಾಡೋದಲ್ಲ, ಅವುಗಳನ್ನ ದಾಟಿ ಹೋಗೋದು, ಅವುಗಳಿಂದ ಪ್ರಭಾವಿತರಾಗದೇ ಇರುವ ಸ್ಥಿತಿಯನ್ನ ತಲುಪೋದು. ಮತ್ತು ಅಂತಿಮವಾಗಿ ಈ ಯುದ್ಧದ ಗೆಲುವು ಅಥವಾ ಮುಕ್ತಿ ಅಥವಾ ದೇವಿ ಸಾಕ್ಷಾತ್ಕಾರ ಅಂದ್ರೆ ಬೇರೇನೂ ಅಲ್ಲ. ಕವಿತೆಯ ಕೊನೆಯ ಸಾಲು ಅದ್ಭುತವಾಗಿ ಹೇಳುತ್ತೆ, ತನ್ನ ತಾನರಿಯುವುದೇ ಮುಕ್ತಿಯು ದೇವಿ ಸಾಕ್ಷಾತ್ಕಾರ. ಇದಕ್ಕಿಂತ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಇಷ್ಟು ದೊಡ್ಡ ತತ್ವವನ್ನ ಹೇಳೋಕ್ ಸಾಧ್ಯವಿಲ್ಲವೇನೋ? ಹೌದು, ತನ್ನ ತಾನರಿಯುವುದೇ ಮುಕ್ತಿ. ಇದು ವೇದಾಂತದ, ಉಪನಿಷತ್ತುಗಳ ಸಾರ. ಆತ್ಮಜ್ಞಾನವೇ ಪರಮ ಗುರಿ ಅನ್ನೋ ಅತ್ಯಂತ ಗಹನವಾದ ತಾತ್ವಿಕ ಸತ್ಯವನ್ನ ಕವಿ ಇಲ್ಲಿ ಅತ್ಯಂತ ಸರಳವಾದ ಆಡುಮಾತಿನ ಶೈಲಿಯಲ್ಲಿ ಹಿಡಿದಿಟ್ಟಿದ್ದಾರೆ.
ದೇವಿಯನ್ನ ಕಾಣೋದು ಅಂದ್ರೆ ನಮ್ಮ ನಿಜ ಸ್ವರೂಪವನ್ನ ಅರಿಯೋದು. ಈ ದೇಹ ಪುರಾಣದ ಅಂತಿಮ ವಿಜಯ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಏನನ್ನೋ ಗಳಿಸೋದಲ್ಲ, ಬದಲಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳುವುದು. ಅದೇ ಆತ್ಮಸಾಕ್ಷಾತ್ಕಾರ. ದೇವಿಯ ದರ್ಶನ ಅಂದ್ರೆ ನಮ್ಮ ನಿಜವಾದ ಸ್ವರೂಪದ ಅರಿವಾಗೋದು. ಇದನ್ನ ಹೀಗ್ಯೋಚಿಸಿ, ಸಮುದ್ರದಲ್ಲಿ ಒಂದು ಅಲೆ ತನ್ನ ಇಡೀ ಜೀವನ ತಾನೊಂದು ಪ್ರತ್ಯೇಕವಾದ ಅಲೆ ಅಂತ ಅಂದುಕೊಂಡಿರುತ್ತೆ. ಅದಕ್ಕೆ ಮುಕ್ತಿ ಅಂದ್ರೆ ತಾನು ಅಲೆಯಲ್ಲ, ತಾನೇ ಇಡೀ ಸಮುದ್ರ ಅನ್ನೋ ಅರಿವಾಗುವ ಕ್ಷಣ. ಈ ಚಿಂತನೆಗಳು ಬಹಳ ಆಳವಾದವು. ಕವಿ ಈ ಜ್ಞಾನದ ಮೂಲವನ್ನು ಕೊನೆಯಲ್ಲಿ ಬಹಳ ವಿನಮ್ರವಾಗಿ ಸ್ಮರಿಸುತ್ತಾರೆ. ಹೌದು, ಅದು ಅವರ ಪರಂಪರೆಗೆ ಅವರು ಸಲ್ಲಿಸೋ ಗೌರವದಂತೆ. ಕವಿತೆಯ ಕೊನೆಯ ನುಡಿ ಹೀಗಿದೆ: ಗುಳೇದ ಗುಡ್ಡದಾಗ, ನೀಲಕಂಠೇಶ್ವರ ಮಠದಾಗ, ಪಂಚಾಕ್ಷರಿ ಸ್ವಾಮಿಗಳು ನುಡಿದ ದುಲಿಯುತುಮ್ಮನದಾಗ. ಇದು ಕವಿತೆಗೆ ಒಂಥರ ವೈಯಕ್ತಿಕ ಸ್ಪರ್ಶ ಕೊಡುತ್ತೆ. ಹೌದು, ಇದು ಕೇವಲ ಕವಿಯ ಸ್ವಂತ ಕಲ್ಪನೆಯಲ್ಲ, ಬದಲಿಗೆ ಒಂದು ಗುರುಪರಂಪರೆಯಿಂದ ಹರಿದು ಬಂದ ಜ್ಞಾನಧಾರೆ ಅನ್ನೋದನ್ನ ಸೂಚಿಸುತ್ತೆ. ಇಲ್ಲಿ ಉಲ್ಲೇಖವಾಗಿರೋ ಪೂಜ್ಯ ಪಂಚಾಕ್ಷರಿ ಸ್ವಾಮಿಗಳು, ಅವರು ಕವಿ ಡಾಕ್ಟರ್ ಗಿರೀಶರ ಅಜ್ಜ. ಈ ಸಾಲುಗಳು ಗುಳೇದಗುಡ್ಡದ ಶ್ರೀ ನೀಲಕಂಠೇಶ್ವರ ಮಠದ ಶ್ರೀಮಂತ ಗುರುಪರಂಪರೆಯನ್ನ ನೆನಪಿಸುತ್ತವೆ. ಓ ಹಾಗ. ಈ ತಾತ್ವಿಕ ಚಿಂತನೆಗಳು ತಮಗೆ ಆ ಪರಂಪರೆಯಿಂದ ಬಂದ ಬಳುವಳಿ ಅನ್ನೋದನ್ನ ಕವಿ ಇಲ್ಲಿ ಕೃತಜ್ಞತೆಯಿಂದ ದಾಖಲಿಸ್ತಾರೆ. ಒಟ್ಟಿನಲ್ಲಿ ಈ ಕವಿತೆ ಚಿದಾನಂದ ಅವಧೂತರ ದೇವಿ ಪುರಾಣದಂತಹ ಧಾರ್ಮಿಕ ಕಥೆಗಳನ್ನ ಕೇವಲ ಪಾರಾಯಣ ಮಾಡೋ ವಸ್ತುವಾಗಿ ನೋಡದೆ, ನಮ್ಮದೇ ಬದುಕಿನ ಮಾರ್ಗದರ್ಶಿಯಾಗಿ, ನಮ್ಮ ಆಂತರಿಕ ಸಂಘರ್ಷದ ಒಂದು ಕೈಪಿಡಿಯಾಗಿ ನೋಡೋಕೆ ಪ್ರೇರೇಪಿಸುತ್ತೆ. ಯುದ್ಧ ನಮ್ಮೊಳಗೇ ಇದೆ, ರಾಕ್ಷಸರು ನಮ್ಮೊಳಗಿನ ದುರ್ಗುಣಗಳೇ, ಮತ್ತು ವಿಜಯವನ್ನ ತರೋ ದೇವಿಯೂ ನಮ್ಮೊಳಗಿನ ಆತ್ಮಶಕ್ತಿಯ ಅನ್ನೋ ಅದ್ಭುತವಾದ ಸಂದೇಶವನ್ನ ಇದು ಕೊಡುತ್ತೆ. ಈ ಚರ್ಚೆ ಕೇಳುಗರಲ್ಲಿ ಒಂದು ಹೊಸ ಒಳನೋಟವನ್ನ ಮೂಡಿಸಿದೆ ಅಂತ ಭಾವಿಸ್ತೀನಿ. ಖಂಡಿತ. ಇದು ನಮ್ಮನ್ನ ಹೊರಗಿನ ಆಚರಣೆಗಳಿಂದ ಒಳಗಿನ ಅನ್ವೇಷಣೆಯ ಕಡೆಗೆ ಕರೆದೊಯ್ಯುತ್ತೆ. ಸರ್ವರಿಗೂ ಶರಣು ಶರಣಾರ್ಥಿಗಳು.